नमस्ते। नमस्ते। ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್, ಕೇಳಿಸ್ತಾ ಇದೆ. ನಾವು ಮಂಗಲ ಶ್ಲೋಕ ಆರಂಭದಲ್ಲಿ ತಗೊಳ್ಳೋಣ, ಅದಾದ್ಮೇಲೆ ಇವತ್ತಿನ ಚರ್ಚಾ ವಿಷಯ ತಗೊಳ್ಳೋಣ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಕಳೆದ ತರಗತಿಯಲ್ಲಿ 20ನೇ ಶ್ಲೋಕದವರೆಗೆ ನಾವು ಚರ್ಚೆ ಮಾಡಿದ್ವಿ. ಇವತ್ತು 21ರಿಂದ 30 ಇಷ್ಟು ಶ್ಲೋಕಗಳ ಚರ್ಚೆ ಅವಧಿ ಇರ್ತದೆ. ಇವತ್ತು 21ನೇ ಶ್ಲೋಕ ನಿಮಗೆ ಡಿಸ್ಪ್ಲೇ ಕಾಣ್ತಾ ಇದೆ ಅಂತ ಭಾವಿಸ್ತೇನೆ. ನನ್ನ ಧ್ವನಿ ಅಥವಾ ನಿಮಗೆ ಇಲ್ಲಿ ಶ್ಲೋಕಗಳು ಸರಿಯಾಗಿ ಕಾಣಲಿಲ್ಲ ಅಂದರೆ ದಯವಿಟ್ಟು ನನಗೆ ತಿಳಿಸಿ, ಅದಕ್ಕೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಶ್ಲೋಕ ಸಂಖ್ಯಾ 21, ಪೇಜ್ ನಂಬರ್ ಈ ಪುಸ್ತಕದಲ್ಲಿ 22. ಜುಗೋಪ ಆತ್ಮಾನಮತ್ರಸ್ಥಃ ಭೇಜೆ ಧರ್ಮಮನಾತುರಃ ಅಗೃಧ್ನುಃ ಆದದೆ ಸೋರ್ಥಂ ಅಸಕ್ತಃ ಸುಖಮನ್ವಭೂತ್. ಹಿಂದಿನ ಕೆಲವು ಶ್ಲೋಕಗಳಲ್ಲಿ ದಿಲೀಪನ ವರ್ಣನೆಯನ್ನ ಕವಿ ಆರಂಭ ಮಾಡಿದ್ದಾನೆ. ಮಹಾಕವಿ ಕಾಳಿದಾಸ ದಿಲೀಪನ ಸಮಗ್ರ ವ್ಯಕ್ತಿತ್ವವನ್ನು ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಮೊದಲನೇ ಸರ್ಗದಲ್ಲಿ ಶ್ಲೋಕ ಸಂಖ್ಯಾ 13ರಿಂದ ಆರಂಭ ಆಗಿ ಇವತ್ತಿನ ಚರ್ಚಾ ವಿಷಯ ಎಲ್ಲಿವರೆಗೆ ಇದೆಯೋ ಅಂದರೆ ಶ್ಲೋಕ ಸಂಖ್ಯಾ 30ರವರೆಗೆ ದಿಲೀಪನ ಗುಣಗಳನ್ನು, ಅವನ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಕವಿ ಮೀಸಲಾಗಿಟ್ಟಿದ್ದಾನೆ. ಯಾಕಂದ್ರೆ ಇಡೀ ರಘುವಂಶದ ಮೊದಲನೇ ಸರ್ಗದ ವಿಷಯ ವಸ್ತು ದಿಲೀಪ ಆಗಿರ್ತಾನೆ. ದಿಲೀಪನ ಶಾಸನ ಹೇಗಿತ್ತು, ಅವನ ವಿಚಾರಗಳು ಹೇಗಿತ್ತು, ಹೇಗೆ ನಡ್ಕೊಳ್ತಾ ಇದ್ದ, ಮತ್ತು ಅವನ ಚಿಂತನೆಗಳೇನು, ಅವನ ಭಾವನೆಗಳೇನು, ಅವನೊಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದ ಹಿನ್ನೆಲೆ ಏನು, ಈ ಎಲ್ಲ ವಿಚಾರಗಳನ್ನು ಕವಿ ಬೇರೆ ಬೇರೆ ಮುಖದಿಂದ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಮತ್ತು ದಿಲೀಪನಿಗೂ ಇರುವಂತಹ ವ್ಯತ್ಯಾಸ ಏನು, ಈ ಎಲ್ಲ ವಿಚಾರಗಳನ್ನು ಕವಿ ಹೇಳ್ತಾ ಬರ್ತಾ ಇದ್ದಾನೆ. ಆ ಸರಣಿಯಲ್ಲಿ ಈ ಶ್ಲೋಕ 21ನೇ ಶ್ಲೋಕ ಬಂದಿದೆ. ಜುಗೋಪ ಆತ್ಮಾನಂ ಅತ್ರಸ್ತಃ. ತ್ರಸ್ತಃ ಅಂದ್ರೆ ಬಾಧಿತನಾಗುವಂಥದ್ದು ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಪೀಡಿತನಾಗುವಂಥದ್ದು. ಆ ಆತ್ಮಾನಂ ಅತ್ರಸ್ತಃ ಜುಗೋಪ. ಅತ್ರಸ್ತಃ ಅನ್ನೋ ಶಬ್ದಕ್ಕೆ ಯಾವುದು ತ್ರಾಸವನ್ನ ಪಡೆಯದೆ, ಉತ್ತರ ಕರ್ನಾಟಕದಲ್ಲಿ ತ್ರಾಸ ಅನ್ನುವಂಥ ಶಬ್ದ ಇದೆ. ಸಮಸ್ಯೆ ಅಥವಾ ಭಯ ಇವುಗಳನ್ನ ಹೊರತುಪಡಿಸಿಯೂ ಕೂಡ ತನ್ನ ಶರೀರವನ್ನ ಅವನು ಕಾಪಾಡಿಕೊಳ್ತಾ ಇದ್ದ, ರಕ್ಷಿಸಿಕೊಳ್ತಾ ಇದ್ದ. ಜುಗೋಪ ಆತ್ಮಾನಂ ಅತ್ರಸ್ತಃ ಭೇಜೆ ಧರ್ಮಂ ಅನಾತುರಃ. ಆತುರ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬೇರೆ ಅರ್ಥ ಇದೆ, ಕನ್ನಡದಲ್ಲಿ ಬೇರೆ ಅರ್ಥ ಇದೆ. ಕನ್ನಡದಲ್ಲಿ ಅವಸರ, ಆತುರ ಅಂದ್ರೆ ಅವಸರ ಎಂಬ ಅರ್ಥ ಇದೆ. ಸಂಸ್ಕೃತದಲ್ಲಿ ಆತುರ ಅಂದ್ರೆ ರೋಗಿ ಅನ್ನುವಂಥ ಅರ್ಥ ಇದೆ. ಇಲ್ಲಿ ಅನಾತುರ ಧರ್ಮಂ ಭೇಜೆ. ಅವನು ನಿರೋಗಿಯಾಗಿದ್ರೂ ಕೂಡ ಅವನು ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದ. ಮೊದಲು ಶ್ಲೋಕದ ಸಮಗ್ರ ಅರ್ಥವನ್ನು ತಿಳ್ಕೊಂಡು ನಂತರ ಅದರ ವಿಶೇಷ ಅರ್ಥದ ಕಡೆ ನಾವು ಗಮನ ಹರಿಸೋಣ. ಭೇಜೆ ಧರ್ಮಂ ಅನಾತುರ.
ಅವನು ನಿರೋಗಿಯಾಗಿ ಸ್ವಸ್ಥನಾಗಿದ್ರೂ ಕೂಡ ಧರ್ಮ ಪಾಲನೆಯನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದ. ಅಗೃಧ್ನು ಆದದೇ ಸೋರ್ಥಂ. ಅರ್ಥ ಅರ್ಥ ಅಂದ್ರೆ ಇಲ್ಲಿ ಹಣ ಅಂತ ಅರ್ಥ. ಅಗೃಧ್ನು ಹಣದ ಅತಿ ಆಸೆಯಿಂದ ದುರಾಸೆಯಿಂದ ಅವನು ಹಣವನ್ನ ಸಂಪಾದನೆ ಮಾಡ್ತಿರ್ಲಿಲ್ಲ. ಅಗೃಧ್ನು ಆದದೇ ಸೋರ್ಥಂ, ಅವನು ಹಣದ ದುರಾಸೆಯನ್ನ ಬಿಟ್ಟು ಹಣ ಸಂಪಾದನೆ ಮಾಡ್ತಾ ಇದ್ದ. ಅಸಕ್ತ ಸುಖಮನ್ವಭೂತ್, ಸುಖವನ್ನ ಆಸಕ್ತಿ ಇಲ್ಲದೆ ಅಂದ್ರೆ ಅದರ ಅಟ್ಯಾಚ್ಮೆಂಟ್ ಇಲ್ಲದೆ, ಡಿಟ್ಯಾಚ್ಡ್ ಎಂಗೇಜ್ಮೆಂಟ್ ಅನ್ನುವಂತಹ ಶಬ್ದವನ್ನ ಆಧುನಿಕ ಯಾವುದು ಮ್ಯಾನೇಜ್ಮೆಂಟ್ ಸೈನ್ಸ್ ಅವರು ತುಂಬಾ ವಿಶೇಷವಾಗಿ ಬೆಳೆಸ್ಕೊಳ್ತಾರೆ. ಈ ಡಿಟ್ಯಾಚ್ಡ್ ಎಂಗೇಜ್ಮೆಂಟ್, ಇವನು ಸುಖವನ್ನ ಅನುಭವಿಸ್ತಾ ಇದ್ದ, ಆದ್ರೆ ಆ ಸುಖಕ್ಕೆ ಅಂಟಿಕೊಳ್ತಾ ಇರಲಿಲ್ಲ. ಸುಖಕ್ಕೆ ಅಂಟಿಕೊಳ್ಳದೆ ಅವನು ಸುಖವನ್ನ ಅನುಭವಿಸ್ತಾ ಇದ್ದ. ಪದ್ಮಪತ್ರಮಿವಾಂಭಸ ಅನ್ನುವಂತಹ ಉಲ್ಲೇಖ ಬರ್ತದೆ. ಹೇಗೆ ನೀರಿನ ಹನಿಯು ಕಮಲದ ದಳದ ಮೇಲೆ ತಾತ್ಕಾಲಿಕವಾಗಿ ಕುಳಿತಿರ್ತದೋ, ಅದಕ್ಕೆ ಅಂಟಿಕೊಳ್ಳೋದಿಲ್ವೋ, ಆ ಥರ ಇವನು ಸುಖಕ್ಕೆ ಅಂಟಿಕೊಳ್ಳದೆ ಸುಖವನ್ನ ಅನುಭವಿಸ್ತಾ ಇದ್ದ. ಅಂದ್ರೆ ಈಗ ಉದಾಹರಣೆಗೆ ನನಗೆ ಮೊಬೈಲ್ ಇಂದ ಸುಖ ಇದೆ ಅಂತ ಅನ್ಸಿದ್ರೆ, ಆ ಮೊಬೈಲ್ ಇಲ್ಲದೆ ನನಗೆ ತುಂಬಾ ಚಡಪಡಿಕೆ ಉಂಟಾದ್ರೆ ಅಲ್ಲಿ ನನಗೆ ಅಟ್ಯಾಚ್ಮೆಂಟ್ ಇದೆ ಅಂತ ಅರ್ಥ. ಸೊ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಆ ಮೊಬೈಲ್ ಇಲ್ಲದೆ ಇದ್ರೂ ಕೂಡ ನಾನು ಅದೇ ಒಂದು ಮಾನಸಿಕತೆಯಲ್ಲಿ ಇರ್ತೇನೆ ಅನ್ನೋದಾದ್ರೆ ಆಗ ನಾನು ಡಿಟ್ಯಾಚ್ಡ್ ಆಗಿದ್ದೇನೆ ಅಂತ ಅರ್ಥ. ಸೊ ಒಂದು ವಸ್ತುವಿನ ಅಭಾವ ಮತ್ತು ಅದರ ಉಪಸ್ಥಿತಿ ಎರಡರಲ್ಲೂ ಸಮನಾದಂತಹ ಮನಸ್ಥಿತಿ ಇದ್ರೆ ಆಗ ಡಿಟ್ಯಾಚ್ಮೆಂಟ್ ಇದೆ ಅಂತ ಅರ್ಥ. ಸೊ ಈ ಶ್ಲೋಕದಲ್ಲಿ ಕವಿ ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ ಅಂದ್ರೆ, ಜುಗೋಪ ಆತ್ಮಾನಮತ್ರಸ್ಥಃ ಭೇಜೆ ಧರ್ಮಮನಾತುರಃ ಅಗೃಧ್ನು ಆದದೇ ಸೋರ್ಥಂ ಅಸಕ್ತಃ ಸುಖಮನ್ವಭೂತ್. ಸಾಮಾನ್ಯ ಮನುಷ್ಯರು ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಎಂಬ ಒಂದು ಮಾತು ಪ್ರಸಿದ್ಧಿಯಲ್ಲಿ. ಕಷ್ಟ ಬಂದಾಗ ನಾವು ಧರ್ಮಾಚರಣೆಯ ಬಗ್ಗೆ ಹೆಚ್ಚು ಒಲವನ್ನು ತೋರ್ತೇವೆ. ಹಾಗೆಯೇ ಯಾವುದೋ ಒಂದು ಶಾರೀರಿಕ ಸಮಸ್ಯೆ ಉಂಟಾಗಬಹುದು ಅಥವಾ ಉಂಟಾದಂತಹ ಸಂದರ್ಭದಲ್ಲಿ ನಾವು ಶರೀರದ ಬಗ್ಗೆ ಹೆಚ್ಚು ಅಥವಾ ರೋಗದ ಬಗ್ಗೆ, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಲಿಕ್ಕೆ ಆರಂಭ ಮಾಡ್ತೀವಿ. ಹಾಗೆಯೇ ಹಣದ ಬಗ್ಗೆ ಒಂದು ಸ್ವಲ್ಪ ಹಣದ ಆಗಮನ ಆಗ್ತಾ ಇದೆ ಅಥವಾ ಲಕ್ಷ್ಮೀ ಕಟಾಕ್ಷ ಒಲಿತಾ ಇದೆ ಅಂದಾಗ ಸಾಮಾನ್ಯ ಮನುಷ್ಯರು ಅದರ ದುರಾಸೆಗೆ ಈಡಾಗ್ತಾರೆ. ಆಸಕ್ತ ಸಾಮಾನ್ಯ ಮನುಷ್ಯರು ಒಂದು ವಸ್ತುವಿನಿಂದ ನಮಗೆ ಸುಖ ಸಿಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಆ ವಸ್ತುವಿಗೆ ನಾವು ತುಂಬಾ ಅಟ್ಯಾಚ್ಡ್ ಆಗಿರ್ತೇವೆ. ಆ ವಸ್ತುವನ್ನ ನಾವು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಥಿತಿಗೆ ತಲುಪ್ತೇವೆ. ಇವನ ವಿಚಾರದಲ್ಲಿ ಈ ನಾಲ್ಕು ಕೂಡ ವಿಶಿಷ್ಟವಾಗಿತ್ತು. ಅಂದ್ರೆ ಒಬ್ಬ ಉತ್ತಮ ರಾಜನಾದಂಥವನು ಹೇಗೆ ತನ್ನ ವಿಚಾರವನ್ನ, ಜೀವನವನ್ನ ರೂಪಿಸ್ಕೊಳ್ತಾನೆ ಅನ್ನೋದನ್ನ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾ ಇದ್ದಾನೆ. ಸೊ ಮೊದಲು ಜುಗೋಪ ಆತ್ಮಾನ ಅತ್ರಸ್ಥಃ, ರೋಗ ಇಲ್ಲದಿದ್ರೂ ಕೂಡ ತನ್ನ ಶರೀರವನ್ನು ಅವನು ಚೆನ್ನಾಗಿ ಕಾಪಾಡಿಕೊಳ್ತಾ ಇದ್ದ, ಯಾವುದೇ ಭಯ ಇಲ್ಲದೆ. ಹಾಗೆಯೇ ಭೇಜೆ ಧರ್ಮಂ ಅನಾತುರಃ, ನಿರೋಗಿಯಾಗಿದ್ರೂ ಅವನು ಧರ್ಮಾಚರಣೆಯನ್ನು ಮಾಡ್ತಾ ಇದ್ದ. ದುರಾಸೆ ಇಲ್ಲದೆ ಅರ್ಥ ಸಂಗ್ರಹಣೆಯನ್ನು ಮಾಡ್ತಾ ಇದ್ದ. ವಸ್ತು ಮತ್ತು ವಿಷಯಕ್ಕೆ ಅಂಟಿಕೊಳ್ಳದೆ ಸುಖವನ್ನ ಅನುಭವಿಸ್ತಾ ಇದ್ದ ಅಂತ ಹೇಳಿ ಇವನ ವಿಚಾರಧಾರೆ ಮತ್ತು ಇವನ ಚಿಂತನೆಯ ಕ್ರಮವನ್ನ ಇಲ್ಲಿ ಕವಿ ಕಟ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಮುಂದಿನ 22ನೇ ಶ್ಲೋಕ. ಜ್ಞಾನೇ ಮೌನಂ ಕ್ಷಮಾ ಶಕ್ತೌ ತ್ಯಾಗೇ ಶ್ಲಾಘಾ ವಿಪರ್ಯಯಃ ಗುಣಾನುಬಂಧಿತ್ವಾತ್ ತಸ್ಯ ಸಪ್ರಸವಾ ಇವ. ಜ್ಞಾನೇ ಮೌನಂ ಕ್ಷಮಾ ಶಕ್ತೌ ತ್ಯಾಗೇ ಶ್ಲಾಘಾ ವಿಪರ್ಯಯಃ ಗುಣಾನುಬಂಧಿತ್ವಾತ್ ತಸ್ಯ ಸಪ್ರಸವಾ ಇವ. ಇಲ್ಲಿ ಕವಿ ಇವನ
ಗುಣಗಳನ್ನ ವಿಶೇಷವಾಗಿ ಹೇಳಲಿಕ್ಕೆ ಹೊರಟಿದ್ದ. ಇವನು ಜ್ಞಾನಿಯಾಗಿದ್ದ, ಆದರೂ ಮಿತಭಾಷಿಯಾಗಿದ್ದ. ಜ್ಞಾನೇ ಮೌನಂ. ಸಾಮಾನ್ಯವಾಗಿ ಸಾಮಾನ್ಯ ಮನಸ್ಥಿತಿ ಏನಿರುತ್ತೆ, ನಮಗೊಂದು 4 ಅಕ್ಷರ ಗೊತ್ತು ಅಥವಾ 4 ವಿಚಾರ ಗೊತ್ತು ಅಂದ್ರೆ ಅದನ್ನ 4 ಜನಕ್ಕೆ ಹೇಳಲಿಕ್ಕೆ ಬಯಸ್ತೇವೆ, ಎಕ್ಸ್ಪ್ರೆಸಿವ್ ಆಗಿರ್ಲಿಕ್ಕೆ ಇಚ್ಛೆ ಪಡ್ತೇವೆ. ಇವನು ಜ್ಞಾನವನ್ನ ಪಡ್ಕೊಂಡಿದ್ರೂ ಕೂಡ ಅತ್ಯಂತ ವಿನಯಶಾಲಿಯಾಗಿದ್ದ, ಮೌನಿಯಾಗಿದ್ದ, ಅಲ್ಪ ಅಥವಾ ಮಿತಭಾಷಿಯಾಗಿದ್ದ. ಮಿತಭಾಷಿ ಎನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಜ್ಞಾನೇ ಮೌನಂ ಕ್ಷಮಾ ಶಕ್ತೌ. ಶಕ್ತಿ ಇದ್ದಾಗಲೂ ಕೂಡ ಅವನು ಕ್ಷಮಾಗುಣವನ್ನು ಹೊಂದಿದ್ದ. ಶಾರೀರಿಕವಾದಂತಹ ಶಕ್ತಿ ಇರುವವರು ಸಾಮಾನ್ಯವಾಗಿ ಶಕ್ತಿ ಪ್ರದರ್ಶನಕ್ಕೆ ಸಮಯಾವಕಾಶವನ್ನ ಅಥವಾ ಒಂದು ಒಳ್ಳೆಯ ಸಂದರ್ಭವನ್ನ ಹುಡುಕ್ತಾ ಇರ್ತಾರೆ. ಇಲ್ಲಿ ಇವನು ಶರೀರ ಶಕ್ತಿ ಇದ್ರೂ ಕೂಡ ಅವನು ಕ್ಷಮಾಗುಣವನ್ನು ಹೊಂದಿದ್ದ. ತ್ಯಾಗೇ ಶ್ಲಾಘಾ ವಿಪರ್ಯಯ. ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ, ಈಗ ಯಾವುದೋ ಒಂದು ಸಂದರ್ಭದಲ್ಲಿ ನಾವು 4 ಜನಕ್ಕೆ ಉಪಯೋಗವಾಗುವಂತಹ ಕೆಲಸ ಮಾಡಿದಾಗ ಅವರು ಅದಕ್ಕೆ ಪ್ರತಿಯಾಗಿ ನಮ್ಮನ್ನ ಹೊಗಳ್ತಾರೆ. ಒಂದಷ್ಟು ಹೊಗಳಿಕೆಯ ವಿಚಾರಗಳನ್ನ, ಮಾತುಗಳನ್ನ ಹೇಳ್ತಾರೆ. ಆದ್ರೆ ಇವನು ತ್ಯಾಗ ಮಾಡಿ ಹೊಗಳಿಕೆಯಿಂದ ದೂರ ಇರ್ತಾ ಇದ್ದ. ಶ್ಲಾಘಾ ವಿಪರ್ಯಯ. ಹೊಗಳಿಕೆ ಇವನಿಗೆ ಇಚ್ಛೆ ಇರಲಿಲ್ಲ. ತ್ಯಾಗ ಮಾಡ್ತಿದ್ದ, ಆದ್ರೆ ಹೊಗಳಿಕೆಯಿಂದ ದೂರ ಇರ್ತಾ ಇದ್ದ. ಗುಣ ಗುಣಾನುಬಂಧಿತ್ವಾತ್ ತಸ್ಯ ಸಪ್ರಸವಾ ಇವ. ಈ ರೀತಿ ವಿರುದ್ಧ ಗುಣಗಳು, ಜ್ಞಾನ ಇದ್ದಾಗ್ಲೂ ಮೌನವಾಗಿರುವಂತಹ ಗುಣ, ಶಕ್ತಿ ಇದ್ದಾಗ್ಲೂ ಕ್ಷಮಾಗುಣ, ತ್ಯಾಗ ಮಾಡಿದಾಗಲೂ ಕೂಡ ಹೊಗಳಿಕೆಯಿಂದ ದೂರ ಇರುವಂತಹ ಗುಣ, ಈ ರೀತಿಯ ವಿರುದ್ಧವಾದಂತಹ ಗುಣಗಳಿರುವಂತಹ ಇವನಲ್ಲಿ ತಸ್ಯ ಸಪ್ರಸವಾ ಇವ. ಈ ವಿರುದ್ಧ ಗುಣಗಳು ಇವನಲ್ಲಿ ಒಟ್ಟಿಗೆ ಇರುವ, ಒಡ ಹುಟ್ಟಿದವರು ಅನ್ನುವಷ್ಟು ಒಟ್ಟಿಗೆ ಇರ್ತಾ ಇದ್ರು. ಅಂದ್ರೆ ಆ ಗುಣಗಳು ಸಾಮಾನ್ಯ ಜನರಲ್ಲಿ ಇರೋದಿಲ್ಲ ಒಟ್ಟಿಗೆ, ಆದ್ರೆ ಇವನಲ್ಲಿ ಮಾತ್ರ ವಿಶೇಷವಾಗಿ ಆ ಗುಣಗಳೆಲ್ಲವೂ ಒಟ್ಟಿಗೆ ಇರ್ತಾ ಇತ್ತು ಅಂತ ಹೇಳಿ ಕವಿ ಅವನ ಗುಣವನ್ನ ಪ್ರಶಂಸೆ ಮಾಡ್ತಾನೆ. ಒಂದ್ಸಲ ಶ್ಲೋಕ ಓದ್ತೇನೆ ನೋಡಿ. ಜ್ಞಾನೇ ಮೌನಂ ಕ್ಷಮಾ ಶಕ್ತೌ ತ್ಯಾಗೇ ಶ್ಲಾಘಾ ವಿಪರ್ಯಯ ಗುಣಾ ಗುಣಾನುಬಂಧಿತ್ವಾತ್ ತಸ್ಯ ಸಪ್ರಸವಾ ಇವ. ಮುಂದಿದ್ದು 23ನೇ ಶ್ಲೋಕ. ಇಲ್ಲಿ ಅನಾಕೃಷ್ಟಸ್ಯ ವಿಷಯೈಃ ವಿದ್ಯಾನಾಂ ಪಾರದೃಶ್ವನಃ ತಸ್ಯ ಧರ್ಮರತೇಃ ಆಸೀತ್ ವೃದ್ಧತ್ವಂ ಜರಸಾ ವಿನಾ. ಅನಾಕೃಷ್ಟಸ್ಯ ವಿಷಯೈಃ ವಿದ್ಯಾನಾಂ ಪಾರದೃಶ್ವನಃ. ಸಾಮಾನ್ಯವಾಗಿ ಯೌವನದಲ್ಲಿ ವಿಷಯಾಸಕ್ತಿ ಹೆಚ್ಚಿರುತ್ತದೆ. ವಿಷಯಾಸಕ್ತಿ ಅಂದ್ರೆ ನಾವು ಬಳಸುವಂತಹ ಪದಾರ್ಥಗಳು ಅಥವಾ ವಸ್ತುಗಳೇನಿದೆ, ಆ ವಸ್ತುಗಳ ಬಗ್ಗೆ ಒಂದು ವ್ಯಾಮೋಹ ಬೆಳ್ಕೊಳ್ತಾ ಹೋಗ್ತದೆ. ಒಂದು ಹಂತದ ನಂತರ ಮನುಷ್ಯನ ಮನಸ್ಸು ಸ್ವಲ್ಪ ಮಾಗಿ ಈ ವಿಷಯಗಳ ಬಗ್ಗೆ ಇರುವಂತಹ ಆಸಕ್ತಿ ಕಡಿಮೆಯಾಗಿ ಅವನು ಅಂತರ್ಮುಖನಾಗುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಇದು ಸಾಧ್ಯ ಆಗುವುದಿಲ್ಲ. ವಿಷಯಾಸಕ್ತಿಯನ್ನೇ ಮುಂದುವರಿಸಿಕೊಂಡು ತಮ್ಮ ಜೀವನದ ಕೊನೆಯವರೆಗೂ ಅದೇ ವಿಷಯಾಸಕ್ತಿಯನ್ನ, ವಿಷಯದ ಅಧೀನತೆಯನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಇವನ ವಿಚಾರದಲ್ಲಿ ಕವಿ ತುಂಬಾ ಸುಂದರವಾದಂತಹ ಮಾತುಗಳನ್ನು ಹೇಳ್ತಾರೆ. ಅನಾಕೃಷ್ಟಸ್ಯ ವಿಷಯೈಃ. ಆಕರ್ಷಣೆ ಇಲ್ಲದೆ, ವಿಷಯಾಕರ್ಷಣೆ ಇಲ್ಲದೆ ಇವನು ತನ್ನ ಮನಸ್ಥಿತಿಯನ್ನ ರೂಪಿಸಿಕೊಂಡಿದ್ದ. ಅನಾಕೃಷ್ಟಸ್ಯ ವಿಷಯೈಃ ವಿದ್ಯಾನಾಂ ಪಾರದೃಶ್ವನಃ. ಅವನು ವಿದ್ಯೆಯ ಕಡೆ ಹೆಚ್ಚು ಗಮನವನ್ನ ಹರಿಸ್ತಾ ಇದ್ದ.
ವಿಷಯ ಭೋಗ ಎಲ್ಲಿರ್ತದೋ ಅಲ್ಲಿ ವಿದ್ಯೆಯ ಕಡೆ ಆಕರ್ಷಣೆ ಇರುವುದಿಲ್ಲ. ವಿದ್ಯಾಕರ್ಷಣೆ ಎಲ್ಲಿರ್ತದೋ ವಿಷಯ ಭೋಗದ ಕಡೆ ಆಸಕ್ತಿ ಹೆಚ್ಚಾಗಿರುವುದಿಲ್ಲ. ಇದನ್ನ ಕಠೋಪನಿಷತ್ತಿನಲ್ಲಿ ಒಂದು ಸುಂದರವಾದಂತಹ ಮಾತು, ಯಮ ಮತ್ತು ನಚಿಕೇತರ ಸಂವಾದದಲ್ಲಿ ಕಠೋಪನಿಷತ್ತಿನಲ್ಲಿ ಈ ಮಾತು ಬರ್ತದೆ. ವಿದ್ಯಾಭೀಪ್ಸಿನಂ ನಚಿಕೇತ ಸಮ್ಮನ್ಯೇ ನತ್ವಾ ಕಾಮ ಬಹವೋ ಲೋಲುಪಂತ. ನಚಿಕೇತನನ್ನ ಯಮ ಅನೇಕ ಬಾರಿ ಪ್ರಶ್ನೆಗಳ ಮೂಲಕ ಅವನನ್ನ ಪರೀಕ್ಷೆಗೊಳಪಡಿಸ್ತಾನೆ. ಅವನಲ್ಲಿ ನಿಜವಾದಂತಹ ವಿದ್ಯೆಯ ಆಸಕ್ತಿ ಇದೆಯಾ ಅನ್ನುವಂತಹ ಪರೀಕ್ಷೆಯನ್ನು ಮಾಡುತ್ತಾನೆ. ಆ ಪರೀಕ್ಷೆ ಮಾಡಿದಾಗ ಕೊನೆಗೆ ಯಮನಿಗೆ ಅರ್ಥ ಆಗ್ತದೆ, ನಚಿಕೇತನ ಮನಸ್ಸು ವಿಷಯದಿಂದ ವಿಮುಖವಾಗಿ ವಿದ್ಯಾ ಕೇಂದ್ರಿತವಾಗಿದೆ ಅಂತ ಅವನು ಈ ಮಾತನ್ನ ಹೇಳ್ತಾನೆ. ವಿದ್ಯಾಭೀಪ್ಸಿನಂ ನಚಿಕೇತ ಸಮ್ಮನ್ಯೇ. ಹೇ ನಚಿಕೇತ, ನೀನು ನಿನ್ನ ಮನಸ್ಸು ವಿದ್ಯೆಗೆ ಕಾತುರವಾಗಿದೆ, ಆತುರದಿಂದ ಕಾಯ್ತಾ ಇದೆ, ವಿದ್ಯೆಗೆ ಹಪಹಪಿಸ್ತಾ ಇದೆ. ನತ್ವಾ ಕಾಮ ಬಹವೋ ಲೋಲುಪಂತ. ನಿನಗೆ ಈ ಕಾಮನೆಗಳ ಅಧೀನದಲ್ಲಿ ನೀನಿಲ್ಲ. ವಿಷಯ ವಾಸನೆಯಿಂದ ನೀನು ಮುಕ್ತನಾಗಿದ್ದೀಯ. ಯಾರಲ್ಲಿ ವಿಷಯ ವಾಸನೆ ತುಂಬಾ ತೀವ್ರವಾಗಿರ್ತದೋ ಅವರಿಗೆ ವಿದ್ಯಾಕರ್ಷಣೆ ಇರುವುದಿಲ್ಲ. ಆದ್ರಿಂದ ನೀವು ಕೆಲವೊಬ್ರು ಹಿರಿಯ ವಿಜ್ಞಾನಿಗಳು ಅಥವಾ ತತ್ವಜ್ಞಾನಿಗಳು ಅವರ ಜೀವನದ ಒಂದು ಆತ್ಮಚರಿತ್ರೆ ಅಥವಾ ಅವರ ಜೀವನದ ಬಗ್ಗೆ ಓದಬೇಕಾದ್ರೆ ಈ ಮಾತು ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಬರ್ತದೆ. ಯಾರಲ್ಲಿ ಜ್ಞಾನ ದಾಹ ಇರ್ತದೋ ಅವರಿಗೆ ವಿಷಯ ದಾಹ ಕಡಿಮೆ ಇರ್ತದೆ. ವಿಷಯಾಸಕ್ತಿ ಯಾರಲ್ಲಿ ಇರ್ತದೋ ಅವರಿಗೆ ವಿದ್ಯಾಸಕ್ತಿ ಕಡಿಮೆ ಇರ್ತದೆ. ಇದೆರಡೂ ತುಂಬಾ ವಿರುದ್ಧವಾದಂತಹ ಅಪ್ರೋಚ್ ಅಥವಾ ಒಂದು ಮನಸ್ಥಿತಿ ಅಂತ ಹೇಳ್ಬೋದು. ಇಲ್ಲಿ ಕವಿ ಆ ಮಾತನ್ನು ಹೇಳ್ತಾನೆ. ವಿದ್ಯಾನಾಂ ಪಾರದೃಶ್ವನಃ. ಅವನು ವಿದ್ಯೆಯ ಉತ್ತುಂಗಕ್ಕೆ ಹೋಗ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಿದ್ದ. ತಸ್ಯ ಧರ್ಮರತೆ ಆಸೀತ್. ಧರ್ಮರತಿಯಾಗಿದ್ದ ಯಾರು? ದಿಲೀಪ. ವೃದ್ಧತ್ವಂ ಜರಸಾವಿನ. ಜರ ಅನ್ನೋ ಶಬ್ದಕ್ಕೆ ವಾರ್ಧಕ್ಯ ಅಂತ ಅರ್ಥ. ಇಲ್ಲಿ ಪೇಜ್ ನಂಬರ್ 25ರಲ್ಲಿ ತುಂಬಾ ಸುಂದರವಾಗಿ ವೈರಾಗ್ಯ ವೃದ್ಧತ್ವ, ವಿದ್ಯಾವೃದ್ಧತ್ವ, ಶೀಲ ವೃದ್ಧತ್ವ ಮತ್ತು ವಯೋವೃದ್ಧತ್ವ ಎಂಬುದಾಗಿ ವೃದ್ಧತ್ವವನ್ನು 4 ಹೇಳಿದ್ದಾರೆ. ವೈರಾಗ್ಯ ವೃದ್ಧತ್ವ ಅಂದ್ರೆ ವಿಷಯಾಸಕ್ತಿ ಇಲ್ಲದೆ ಇರುವಂಥದ್ದು. ವಿದ್ಯಾವೃದ್ಧತ್ವ ಜ್ಞಾನದಲ್ಲಿ ಉತ್ತುಂಗದ ಸಾಧನೆಯನ್ನ ಮಾಡುವಂಥದ್ದು. ಶೀಲ ವೃದ್ಧತ್ವ ತನ್ನ ಚಾರಿತ್ರ್ಯವನ್ನ ತುಂಬಾ ನಿಯಮಿತವಾಗಿ ನಡೆಸಿಕೊಳ್ಳುವಂಥದ್ದು. ವಯೋವೃದ್ಧತ್ವ ಶರೀರದ ಒಂದು ಸಹಜ ಪ್ರಕ್ರಿಯೆ ಏನಿದೆಯಲ್ಲ, ವಯಸ್ಸಿನ ಹಿರಿಮೆ. ಈ ವಯೋವೃದ್ಧತ್ವಕ್ಕೆ ಯಾವುದೇ ಪ್ರಯತ್ನ ಬೇಡ, ಅದು ತಾನಾಗಿ ಆಗ್ತದೆ. ವೈರಾಗ್ಯ ವೃದ್ಧತ್ವ, ವಿದ್ಯಾವೃದ್ಧತ್ವ ಮತ್ತು ಶೀಲ ವೃದ್ಧತ್ವಕ್ಕೆ ಪ್ರಯತ್ನ ಬೇಕು. ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಕೂಡ ವಯಸ್ಸು ತಾನಾಗಿ ಆಗ್ತದೆ. ಕಾಲ ಸರಿದಂತೆ ತನ್ನ ವಯಸ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೆ ಶೀಲ ವೃದ್ಧತ್ವವನ್ನು ಪಡ್ಕೊಳ್ಬೇಕಾದ್ರೆ ಅವನು ಹೆಚ್ಚು ಪ್ರಯತ್ನವನ್ನು ಮಾಡಬೇಕು. ಅದರಲ್ಲೂ ಈಗಿನ ಕಾಲದಲ್ಲಿ ಹೆಚ್ಚು ಪ್ರಯತ್ನ ಮಾಡಬೇಕು. ವಿದ್ಯಾವೃದ್ಧತ್ವ ಬೇಕಾದ್ರೂ ಕೂಡ ಏಕನಿಷ್ಠತೆಯಿಂದ ಪ್ರಯತ್ನವಾಯಿತು. ವೈರಾಗ್ಯ ವೃದ್ಧತ್ವ ಮನಃಪಕ್ವತೆಯಿಂದ ಸಿದ್ಧಿಸುವಂತಹ ಒಂದು ಕ್ರಿಯೆ. ಸೊ ಈ 3 ವೃದ್ಧತ್ವವನ್ನು ಇಲ್ಲಿ ಕವಿ ತುಂಬಾ ಸುಂದರವಾಗಿ ಹೇಳಿದ್ದಾನೆ. ವೃದ್ಧತ್ವಂ ಜರಸಾವಿನ. ಜರಸಾವಿನ ಅಂದ್ರೆ ತನ್ನ ವಾರ್ಧಕ್ಯ ಇಲ್ಲದೆ ಅವನು ವೃದ್ಧತ್ವವನ್ನ ಪಡ್ಕೊಂಡಿದ್ದ. ಅಂದ್ರೆ ವಯೋವೃದ್ಧತ್ವವನ್ನು ಹೊಂದದೆ ಉಳಿದ 3 ವೃದ್ಧತ್ವವನ್ನ, ವೈರಾಗ್ಯ ವೃದ್ಧತ್ವ, ವಿದ್ಯಾವೃದ್ಧತ್ವ ಮತ್ತು ಶೀಲ ವೃದ್ಧತ್ವವನ್ನು ಪಡ್ಕೊಂಡಿದ್ದ ಅಂತ ಹೇಳಿ ಕವಿ ದಿಲೀಪನ ವಿಚಾರದಲ್ಲಿ ಅವನ ಮನಃಪಕ್ವತೆ, ವಿದ್ಯಾ ನಿಷ್ಠೆ, ಹಾಗೆಯೇ ಶೀಲವೃದ್ಧತ್ವ ಇವುಗಳ ಬಗ್ಗೆ ತುಂಬಾ ಸುಂದರವಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತೊಮ್ಮೆ ಶ್ಲೋಕ ಓದ್ತೇನೆ ನೋಡಿ. ಅನಾಕೃಷ್ಟಸ್ಯ ವಿಷಯೈಃ ವಿದ್ಯಾನಾಂ ಪಾರದೃಶ್ವನಃ ತಸ್ಯ ಧರ್ಮರತೇಃ ಆಸೀತ್ ವೃದ್ಧತ್ವಂ ಜರಸಾವಿನಾ. ಇನ್ನು ಮುಂದಿಂದು
24ನೇ ಶ್ಲೋಕ. ಈ ಶ್ಲೋಕ ನೀವು ಮಾರ್ಕ್ ಮಾಡ್ಕೊಳ್ಳಿ. ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾತ್ ಭರಣಾದಪಿ ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮ ಹೇತವಃ. ಪ್ರಜಾನಾಂ ವಿನಯಾಧಾನಾತ್, ಪ್ರಜೆಗಳಿಗೆ, ತನ್ನ ಪ್ರಜೆಗಳ ಬಗ್ಗೆ ಇವನು ತಂದೆಯ ಸ್ಥಾನದಲ್ಲಿದ್ದುಕೊಂಡು ಅವರಿಗೆ ವಿನಯವನ್ನ ಕಲಿಸ್ಕೊಳ್ತಾ ಇದ್ದ. ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾತ್ ಭರಣಾದಪಿ, ಅವರ ರಕ್ಷಣೆಯ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾ ಇದ್ದ ಮತ್ತು ಅವರ ಪೋಷಣೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ದ. ಒಬ್ಬ ರಾಜನಾಗಿದ್ಕೊಂಡು ಈ 3 ಕರ್ತವ್ಯವನ್ನು ಅವನು ಮಾಡ್ತಾ ಇದ್ದ ತನ್ನ ಪ್ರಜೆಗಳ ವಿಚಾರದಲ್ಲಿ. ಮೊದಲನೇದು ವಿನಯವನ್ನ ಅವರಲ್ಲಿ ರೂಢಿಸುವಂತೆ ಮಾಡುವಂಥದ್ದು. ವಿನಯ ಅನ್ನುವ ಶಬ್ದದಿಂದ ಇಲ್ಲಿ ಸದ್ಗುಣಗಳನ್ನ ರೂಢಿಸುವಂತೆ ಮಾಡ್ತಾ ಇದ್ದ. ಪ್ರಜಾನಾಂ ವಿನಯಾಧಾನಾತ್, ಅವರ ರಕ್ಷಣಾ ಕಾರ್ಯವನ್ನ ಇವನೇ ವಹಿಸಿಕೊಂಡಿದ್ದ. ಮತ್ತು ಅವರಿಗೆ ಬೇಕಾದಂತಹ ಪೋಷಣೆ, ಆಹಾರ ಮುಂತಾದಂತಹ ಸೌಲಭ್ಯಗಳೇನು ಬೇಕೋ ಆ ಸೌಲಭ್ಯಗಳನ್ನು ಪ್ರಜೆಗಳಿಗೆ ತಲುಪುವಂತೆ ಮಾಡ್ತಾ ಇದ್ದ. ಈ 3 ಕಾರ್ಯಗಳಿಂದ ಅವನು ತಂದೆಯ ಸ್ಥಾನವನ್ನ, ಒಬ್ಬ ತಂದೆಯಾದಂಥವನು ತನ್ನ ಮಗನಿಗೆ ಅಥವಾ ಮಗಳಿಗೆ ಯಾವ ರೀತಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕೋ ಈ 3 ವಿಚಾರದಲ್ಲಿ, ಆ 3 ವಿಚಾರವನ್ನ ಒಬ್ಬ ರಾಜನಾಗಿದ್ಕೊಂಡು ತನ್ನ ಪ್ರಜೆಗಳಿಗೆ, ಎಲ್ಲ ಪ್ರಜೆಗಳಿಗೂ ಈ 3 ವ್ಯವಸ್ಥೆಯನ್ನು ಅವನು ಮಾಡ್ತಾ ಇದ್ದ. ಆದ್ರಿಂದ ಸಪಿತಾ ಪಿತರಃ ತಾಸಾಂ, ಆ ಎಲ್ಲ ಪ್ರಜೆಗಳಿಗೆ ಇವನು ತಂದೆಯ ಸ್ಥಾನದಲ್ಲಿದ್ದ. ತಂದೆ ತನ್ನ ಮಕ್ಕಳಿಗೆ ಹೇಗೆ ರಕ್ಷಣೆಯನ್ನ, ಪೋಷಣೆಯನ್ನ ಮತ್ತು ಒಂದು ವಿನಯಾದಿ ಗುಣಗಳನ್ನ ಕಲಿಸ್ಕೊಳ್ಬೇಕೋ ಆ ಥರ ಇವನು ರಾಜನಾಗಿದ್ಕೊಂಡು ಮೇಲ್ಪಂಕ್ತಿಯಿಂದ ಮತ್ತು ಎಲ್ಲ ರಕ್ಷಣಾ, ಪೋಷಣೆ ಇವುಗಳ ವ್ಯವಸ್ಥೆಯನ್ನು ಮಾಡೋದರ ಮೂಲಕ ಆ ಇಡೀ ತನ್ನ ರಾಜ್ಯದ ಪ್ರಜೆಗಳ ವಿಚಾರದಲ್ಲಿ ಇವನು ತಂದೆಯ ಸ್ಥಾನದಲ್ಲಿದ್ದ. ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮ ಹೇತವಃ. ಮಕ್ಕಳ ತಂದೆಯಂದಿರು ಜನ್ಮ ಕೊಡುವಂತಹ ಪ್ರಧಾನವಾದ ಕೆಲಸ ಮಾಡ್ತಾ ಇದ್ರು ಬಿಟ್ರೆ ಮುಂದಿನ ಎಲ್ಲ ಕರ್ತವ್ಯವನ್ನ, ರಕ್ಷಣೆ, ವಿನಯಾದಿ ಗುಣಗಳನ್ನು ಬೆಳೆಸುವಂಥದ್ದು ಮತ್ತು ಅವರ ಪೋಷಣೆಯನ್ನು ಮಾಡುವಂಥದ್ದು, ಈ 3 ಕೆಲಸಗಳನ್ನ ಒಬ್ಬ ರಾಜನಾಗಿ ತನ್ನ ಪ್ರಜೆಗಳ ವಿಚಾರದಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿ ಕವಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದು ಮಾರ್ಕ್ ಮಾಡ್ಕೊಳ್ಳಿ, ಪ್ರಮುಖವಾದಂತಹ ಶ್ಲೋಕ. ನಿಮ್ಗೆ ಈಗಾಗಲೇ ಕ್ವೆಶ್ಚನ್ ಪೇಪರ್ಸ್, ಹಳೆಯ ಕ್ವೆಶ್ಚನ್ ಪೇಪರ್ಸ್ ಅನ್ನ ಕಳಿಸ್ಕೊಟ್ಟಿದ್ದೇನೆ. ಆ ಕ್ವೆಶ್ಚನ್ ಪೇಪರ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸಿದ್ಧತೆ ಮಾಡಿಕೊಳ್ಬಹುದು. ಈ ಶ್ಲೋಕ ಅನೇಕ ಬಾರಿ ಬಂದಿರೋದು ನನ್ನ ಗಮನಕ್ಕೆ ಬಂದಿದೆ. ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾತ್ ಭರಣಾದಪಿ ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮ ಹೇತವಃ. ಇನ್ನು 25ನೇ ಶ್ಲೋಕ. ಸ್ಥಿತ್ಯೈ ದಂಡಯತೋ ದಂಡ್ಯಾನ್ ಪರಿಣೇತುಃ ಪ್ರಸೂತಯೇ ಅಪ್ಯರ್ಥಕಾಮೋ ತಸ್ಯಾಸ್ತಾಂ ಧರ್ಮ ಏವ ಮನೀಷಿಣಃ. ಈ ಶ್ಲೋಕದಲ್ಲಿ ಸ್ಥಿತ್ಯೈ ದಂಡಯತೋ ದಂಡ್ಯಾನ್ ಪರಿಣೇತುಃ ಪ್ರಸೂತಯೇ ಅಪಿ ಅರ್ಥಕಾಮೋ ತಸ್ಯಾಸ್ತಾಂ ಧರ್ಮ ಏವ ಮನೀಷಿಣಃ. ಇಲ್ಲಿ ಇವನು ಒಂದು ಕ್ರಿಯೆಯನ್ನ ಮಾಡಿದಾಗ, ರಾಜನಾಗಿದ್ದುಕೊಂಡು ಅವನು ಯಾವ ಯಾವ ಕೆಲಸವನ್ನ ಮಾಡ್ತಾನೋ ಎಲ್ಲ ಜನರು ಆ ಕೆಲಸವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾಕಂದ್ರೆ ಅತ್ಯುನ್ನತ ಸ್ಥಾನದಲ್ಲಿದ್ದಂತಹ ಉತ್ತಮ ಮನುಷ್ಯರು ಮಾಡುವ ಕೆಲಸವನ್ನ ಉಳಿದವರು ಅನುಸರಣೆ ಮಾಡ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಯದ್ಯದಾಚರತಿ ಶ್ರೇಷ್ಠ, ಉತ್ತಮ ಮನುಷ್ಯರು ಮಾಡುವಂತಹ ಕೆಲಸ, ಉತ್ತಮ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಹೇಗೆ ನಡ್ಕೊಳ್ತಾರೆ, ಹೇಗೆ ಅವರು ಚಿಂತನೆ ಮಾಡ್ತಾರೆ, ಹೇಗೆ ವ್ಯವಹರಿಸ್ತಾರೆ, ಹೇಗೆ ಮಾತಾಡ್ತಾರೆ, ಈ ಎಲ್ಲ ವಿಚಾರಗಳು ಕೂಡ
ಉಳಿದವರಿಗೆ ಆದರ್ಶಪ್ರಾಯವಾಗಿರುತ್ತದೆ, ಅನುಸರಣೀಯವಾಗಿರುತ್ತದೆ. ಇಲ್ಲಿ ಕವಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಸ್ಥಿತ್ಯೈ ದಂಡಯತೋ ದಂಡ್ಯಾನ್. ರಾಜನಾಗಿದ್ದವನಿಗೆ ಎರಡು ಪ್ರಧಾನವಾದಂತಹ ಕರ್ತವ್ಯ. ಒಂದು ದುಷ್ಟ ಶಿಕ್ಷಣ, ಎರಡನೇದು ಶಿಷ್ಟ ರಕ್ಷಣ. ದುಷ್ಟ ಶಿಕ್ಷಣ, ಯಾರು ತಪ್ಪು ಮಾಡ್ತಾರೆ, ಯಾರು ಮಾರ್ಗಭ್ರಷ್ಟರಾಗಿರ್ತಾರೆ ಅಂಥವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಸರಿ ಮಾರ್ಗಕ್ಕೆ ತರುವಂಥ. ಇನ್ನು ಶಿಷ್ಟ ರಕ್ಷಣ, ಸಜ್ಜನರಿಗೆ ರಕ್ಷಣೆಯನ್ನ ಪೋಷಣೆಯನ್ನ ಕೊಡುವಂಥದ್ದು. ಇದು ಎರಡು ಪ್ರಧಾನವಾದಂತಹ ಕರ್ತವ್ಯ. ಇವನು ದಂಡವನ್ನು ವಿಧಿಸಬೇಕಾದ್ರೆ, ಒಬ್ಬ ರಾಜನಿಗೆ ಪ್ರಶಾಸನದಲ್ಲಿ ದಂಡ ಪ್ರಧಾನವಾದಂತಹ ಒಂದು ಅಸ್ತ್ರವಾಗಿರ್ತದೆ. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ 4 ವಿಧವಾದಂತಹ ಉಪಾಯಗಳು ಅಂತ ಹೇಳಿ ಉಲ್ಲೇಖ ಮಾಡ್ತಾನೆ. ಸಾಮ, ಭೇದ, ದಾನ, ದಂಡ ಅಂತ ಹೇಳಿ 4 ಉಪಾಯಗಳನ್ನು ಹೇಳಿದ್ದಾನೆ. ಒಬ್ಬ ಮನುಷ್ಯನಿಗೆ ತಪ್ಪು ಮಾರ್ಗದಿಂದ, ದುರ್ಮಾರ್ಗದಿಂದ ಸನ್ಮಾರ್ಗದ ಕಡೆ ತರಲಿಕ್ಕೆ ಈ 4 ಉಪಾಯಗಳು ಅಂತ ಉಲ್ಲೇಖ ಮಾಡ್ತಾನೆ. ಸಾಮ ಅಂದ್ರೆ ಒಳ್ಳೆ ಮಾತಿನಿಂದ ಹೇಳುವಂಥದ್ದು. ಈಗ ತಂದೆ ತಾಯಂದ್ರು ಮಕ್ಕಳಿಗೆ ಹೇಳ್ತಾರೆ, ನೋಡಪ್ಪ ಹೀಗ್ ಮಾಡಬೇಡ, ನೋಡಮ್ಮ ಹೀಗ್ ಮಾಡಿದ್ರೆ ತಪ್ಪಾಗುತ್ತೆ, ಹೀಗ್ ಬೇಡ ಅಂತ ಹೇಳಿ ಒಳ್ಳೆ ಮಾತಿನಿಂದ ಹೇಳುವಂಥದ್ದು ಸಾಮ. ಭೇದ, ಕೆಲವೊಂದ್ಸಲ ನಮ್ಮ ಮಿತ್ರರು ಯಾರಿರ್ತಾರೆ ಅವರಿಂದ ನಾವು ಹೆಚ್ಚು ಪ್ರಭಾವಿತರಾಗ್ತಾ ಇರ್ತೇವೆ. ಆದ್ರಿಂದ ಯಾರ ಒಂದು ಸಂಘದಿಂದ ಅಥವಾ ಸಹವಾಸದಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಗಮನಿಸಿ ಆ ಸಹವಾಸವನ್ನ ಕತ್ತರಿಸುವಂಥದ್ದು. ಈಗ ಉದಾಹರಣೆಗೆ ಒಬ್ಬ ದುಷ್ಟನಾದಂತಹ ಮಿತ್ರ ಇದ್ದಾನೆ ಅಂತ ಅನ್ಸಿದ್ರೆ ಅಂತಹ ಮಿತ್ರತ್ವವನ್ನ ನಿಧಾನವಾಗಿ ಅಥವಾ ಉಪಾಯದಿಂದ ದೂರ ಮಾಡುವಂಥದ್ದು. ಆಗ ದೂರ ಮಾಡಿದಾಗ ಅವನು ಅಥವಾ ಅವಳು ಒಳ್ಳೆಯ ಮಾರ್ಗಕ್ಕೆ ಬರುವಂತಹ ಸಾಧ್ಯತೆ ಇರ್ತದೆ. ಸಾಮ, ಭೇದ. ದಾನ, ನೀನು ಈ ಕೆಲಸವನ್ನ ಮಾಡದೇ ಇದ್ರೆ ಅಥವಾ ದುರ್ಮಾರ್ಗದಲ್ಲಿ ನಡೆಯದೆ ಸನ್ಮಾರ್ಗಕ್ಕೆ ಬಂದ್ರೆ ನಿನಗೆ ಇದು ಕೊಡ್ತೇನೆ, ಈ ರೀತಿಯ ಒಂದು ಒಂದು ಗಿಫ್ಟ್ ಕೊಡ್ತೇನೆ, ಅಥವಾ ಈಗಿನ ಕಾಲದಲ್ಲಿ ನಿನಗೆ ಬೇಕಾದಂತಹ ಮೊಬೈಲ್ ಕೊಡಿಸ್ತೇನೆ, ಅವ್ರಿಗೆ ಯಾವ್ದು ಇಷ್ಟವೋ ಅದನ್ನ ಬಟ್ಟೆಯನ್ನು ಕೊಡಿಸುವಂಥದ್ದು, ಅವ್ರಿಗೇನು ಇಷ್ಟವೋ ಅದನ್ನ ಮಾಡ್ತೇನೆ ಅಂತ ಹೇಳಿ ಯಾವುದು ಈ ಆಮಿಷ ಅಂತ ಹೇಳಬಾರ್ದು. ಇದಕ್ಕೆ ಒಂದು ಒಳ್ಳೆಯ ಚಿಂತನೆಯಿಂದ ಅವನ್ನ ಸರಿದಾರಿ ತರಲಿಕ್ಕೆ ಒಂದು ಉಪಾಯವನ್ನು ಆಶ್ರಯಿಸು. ಇದು ದಾನ. ಸಾಮ, ಭೇದ, ದಾನ. ಈ 3 ಕೆಲಸ ಮಾಡದೇ ಇದ್ರೆ ಕೊನೆಯಲ್ಲಿ ದಂಡಂ ದಶಗುಣಂ, ದಂಡದಿಂದಲೇ ಕೆಲವೊಬ್ಬರಿಗೆ ಜಾಣನಿಗೆ ಮಾತಿನ ಪೆಟ್ಟು, ಹಾಗೆಯೇ ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅಂತ ಹೇಳಿ ಆ ರೀತಿ ಒಂದು ಮಾತಿದೆ. ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳು ಬೇಗ ಈ ಸಾಮದಲ್ಲಿ ಅರ್ಥ ಆಗ್ತದೆ, ದಾನದಲ್ಲಿ ಅರ್ಥ ಆಗ್ತದೆ, ಭೇದದಲ್ಲಿ ಅರ್ಥ ಆಗ್ತದೆ. ಕೆಲವೊಬ್ಬರಿಗೆ ದಂಡ ಮಾತ್ರದಿಂದಲೇ ಅರ್ಥ ಆಗುವಂತಹ ವ್ಯಕ್ತಿಗಳು ಇದ್ದಾರೆ. ಇಲ್ಲಿ ಕವಿ ಸ್ಥಿತ್ಯೈ ದಂಡಯತೋ ದಂಡ್ಯಾನ್, ಒಬ್ಬ ರಾಜನಾಗಿದ್ಕೊಂಡು ಜನರಿಗೆ ಅದರಲ್ಲೂ ದುಷ್ಟರಿಗೆ ದಂಡನೆಯನ್ನು ವಿಧಿಸಬೇಕಾದ್ರೆ ಅವನು ಇಡೀ ವ್ಯವಸ್ಥೆಯ ಸ್ಥಿತಿಗೋಸ್ಕರ, ಆ ವ್ಯವಸ್ಥೆಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಇವನು ದಂಡವನ್ನು ವಿಧಿಸ್ತಾ ಇದ್ದ. ಸ್ಥಿತ್ಯೈ, ವ್ಯವಸ್ಥೆಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ, ದಂಡಯತಃ ದಂಡ್ಯಾನ್, ದುಷ್ಟರಿಗೆ ದಂಡನೆಯನ್ನು ವಿಧಿಸ್ತಾ ಇದ್ದ. ಪರಿಣೇತು ಪ್ರಸೂತಯೇ ಪರಿಣೇತು, ತನ್ನ ಮುಂದಿನ ಸಂತತಿಗೋಸ್ಕರ ಅವನು ತನ್ನ ಮಡದಿಯೊಂದಿಗೆ ಶಾರೀರಿಕ ಸಂಬಂಧವನ್ನ ಇಟ್ಕೊಳ್ತಾ ಇದ್ದ. ಮುಂದಿನ ಸಂತತಿಗೋಸ್ಕರವೇ ತನ್ನ ಮಡದಿಯೊಂದಿಗೆ ಶಾರೀರಿಕ ಸಂಬಂಧವನ್ನ ಇಟ್ಕೊಳ್ತಾ ಇದ್ದ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಅವನ ವಿಚಾರ ಏನು, ಈ ಅಂಶ ಹಿಂದೆನೂ ಬಂದಿದೆ. ಶ್ಲೋಕ ಸಂಖ್ಯಾ 7ರಲ್ಲಿ ಪ್ರಜಾಯೈ ಗೃಹಮೇಧಿನಾಂ ಅನ್ನುವಂತಹ ವಿಚಾರ ಬಂದಿದೆ. ಅವನು ಶಾರೀರಿಕ ಸುಖ ಪಡೆಯಲಿಕ್ಕೋಸ್ಕರ ಮಡದಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಇರ್ತಾ ಇರಲಿಲ್ಲ, ಬದಲಾಗಿ ಮುಂದಿನ ಸಂತತಿಯನ್ನ ಪಡೆಯಲಿಕ್ಕೋಸ್ಕರವೇ ಅವನು ಪತ್ನಿಯೊಂದಿಗೆ
ಸಂಪರ್ಕವನ್ನ ಇಟ್ಕೊಳ್ತಾ ಇದ್ದ ಅನ್ನುವಂಥ ಮಾತನ್ನ ಕವಿ 2 ಬಾರಿ ಹೇಳಿದ್ದಾನೆ. ಸಾಮಾನ್ಯವಾಗಿ ಮಹಾಕವಿಗಳು ಒಂದು ಬಾರಿ ಹೇಳುವಂತಹ ವಿಚಾರವನ್ನ ಮತ್ತೆ ಹೇಳ್ತಾ ಇದ್ದಾರೆ, 2ನೇ ಬಾರಿ ಪುನರುಚ್ಚರಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಹೆಚ್ಚಿನ ಒಂದು ಗಾಂಭೀರ್ಯವನ್ನ ಅಥವಾ ವಿಶೇಷ ಅರ್ಥವನ್ನ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಅನೇಕ ವಿಮರ್ಶಕರು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪರಿಣೇತು ಪ್ರಸೂತಯೇ ಅಪ್ಯರ್ಥಕಾಮೋ ತಸ್ಯಾಸ್ತಾಂ ಧರ್ಮ ಏವ ಮನೀಷಿಣಃ. ಅವನಿಗೆ ಅರ್ಥಕಾಮಗಳು ಎರಡೂ ಕೂಡ, ಈಗ 4 ಪುರುಷಾರ್ಥಗಳು ಅಂತ ಹೇಳ್ತಾ ಇದ್ದಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಅನ್ನುವಂಥದ್ದು ಈ ಲೌಕಿಕದಲ್ಲ, ಅಲೌಕಿಕದಲ್ಲಿ. ಲೌಕಿಕದಲ್ಲಿ ಧರ್ಮ, ಅರ್ಥ, ಕಾಮ 3. ಅಪಿ ಅರ್ಥಕಾಮೋ ತಸ್ಯಾಸ್ತಾಂ, ಅವನಿಗೆ ಅರ್ಥಕಾಮಗಳು ಎರಡೂ ಪುರುಷಾರ್ಥಗಳಾಗಿದ್ರೂ ಕೂಡ ಧರ್ಮ ಏವ ಮನೀಷಿಣಃ, ಅವನು ಧರ್ಮವನ್ನೇ ಹೆಚ್ಚು ಅವಲಂಬಿಸ್ತಾ ಇದ್ದ. ವಸ್ತುತಃ ಧರ್ಮವು ಆಧಾರವಾಗಿದ್ದು ಧರ್ಮ ಅನುಸಾರವಾಗಿ ಅರ್ಥಕಾಮಗಳಿರಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ, ಇವನಿಗೆ ಅರ್ಥಕಾಮಗಳು ಎರಡೂ ಕೂಡ ಧರ್ಮಕ್ಕಿಂತ ನಗಣ್ಯವಾಗಿತ್ತು. ಮೊದಲು ಅವನು ಧರ್ಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಿದ್ದ, ತದನಂತರ ಸ್ಥಾನದಲ್ಲಿ ಅರ್ಥಕಾಮಗಳಿಗೆ ಒತ್ತನ್ನು ಕೊಡ್ತಿದ್ದ ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ ಧರ್ಮಾರ್ಥ ಕಾಮಗಳ ಬಗ್ಗೆ ಅವನು ನಡ್ಕೊಳ್ತಾ ಇದ್ದಂತಹ ರೀತಿ ಏನು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾನೆ. ಇನ್ನು ಮುಂದಿಂದು ಶ್ಲೋಕ ಸಂಖ್ಯಾ 26. ದುದೋಹ ಗಾಂಸ ಯಜ್ಞಾಯ ಸಸ್ಯಾಯ ಮಘವಾದಿವಂ ಸಂಪದ್ವಿನಿಮಯೇನೋಭೌ ದಧತು ಭುವನದ್ವಯಂ. ದುದೋಹ ಗಾಂಸ ಯಜ್ಞಾಯ ಸಸ್ಯಾಯ ಮಘವಾದಿವಂ ಸಂಪದ್ವಿನಿಮಯೇನ ಉಭೌ ದಧತು ಭುವನದ್ವಯಂ. ಇಲ್ಲಿ ಕವಿ ದಿಲೀಪರಾಜನು ಸುರಲೋಕದ ಅಧಿಪತಿಯಾದಂತಹ, ದೇವಲೋಕದ ಅಧಿಪತಿಯಾದಂತಹ ಇಂದ್ರನೊಂದಿಗೆ ತನ್ನ ಸಂಬಂಧವನ್ನ ಇಟ್ಕೊಳ್ಳಿದ್ದ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾನೆ. ದುದೋಹ ಗಾಂಸ ಯಜ್ಞಾಯ ಸಸ್ಯಾಯ ಮಘವಾದಿವಂ. ದಿಲೀಪರಾಜನು ಯಜ್ಞಾದಿಗಳನ್ನ ಮಾಡಿಸಿ ಇಂದ್ರನಿಗೆ ಬೇಕಾದಂತಹ ಶಕ್ತಿಯನ್ನ ತುಂಬುತ್ತಾ ಇದ್ದ. ಹಾಗೆ ಇಂದ್ರನು ಕೂಡ ಮಳೆಯ ಮೂಲಕ ಸಸ್ಯಾಯ ಮಘವಾದಿವಂ, ಕಾಲಕಾಲಕ್ಕೆ ವೃಷ್ಟಿಯನ್ನ ಸುರಿಸುವುದರ ಮೂಲಕ ಭೂಮಿಯನ್ನ ರಕ್ಷಣೆ ಮಾಡ್ತಾ ಇದ್ದ. ಹೀಗೆ ಇವರಿಬ್ರು ಪರಸ್ಪರ ಭಾವನೆ ಮಾಡ್ಕೊಳ್ತಾ ಇದ್ರು. ಸಂಪದ್ವಿನಿಮಯೇನ ಉಭೌ ದಧತು ಭುವನದ್ವಯಂ. ಇವನು ದಿಲೀಪರಾಜನು ಇಂದ್ರನಿಗೆ ಬೇಕಾದಂತಹ ಶಕ್ತಿಯನ್ನ ಯಜ್ಞಾದಿ ಅನುಷ್ಠಾನಗಳ ಮೂಲಕ ಮಾಡ್ತಾ ಇದ್ದ. ಹಾಗೆಯೇ ದೇವಲೋಕದ ಅಧಿಪತಿಯಾದಂತಹ ಇಂದ್ರನು ಕಾಲಕಾಲಕ್ಕೆ ವೃಷ್ಟಿಯನ್ನ ಯಥೋಚಿತವಾಗಿ ಬೀಳುವಂತೆ ಮಾಡಿ ದಿಲೀಪರಾಜನ ಕ್ಷೇಮವನ್ನ, ಅವನ ಪ್ರಜಾಕ್ಷೇಮವನ್ನ ಕಾಪಾಡ್ತಿದ್ದ. ಹೀಗೆ ಇವರಿಬ್ಬರೂ ಕೂಡ ಪರಸ್ಪರ ಭಾವನೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಹೇಳಿ ಭಗವದ್ಗೀತೆಯ ಮಾತು. ಸೊ ಪರಸ್ಪರ ಭಾವನೆಯಿಂದ ಇವರಿಬ್ಬರು ಪೂರಕವಾಗಿ ನಡ್ಕೊಳ್ತಾ ಇದ್ರು ಅಂಥೇಳಿ ದಿಲೀಪರಾಜನು ಮತ್ತು ಇಂದ್ರನ ನಡುವೆ ಇದ್ದಂತಹ ಒಂದು ಅನೌಪಚಾರಿಕವಾದಂತಹ ಸಂಬಂಧವನ್ನ ಈ ಶ್ಲೋಕದಲ್ಲಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ 26 ಶ್ಲೋಕಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಯಾವುದಾದ್ರೂ ಪ್ರಶ್ನೆಗಳು ಮತ್ತು ವಿಚಾರಗಳಿದ್ರೆ ತಿಳಿಸಿ. ನಮಗಿನ್ನೊಂದು 4 ನಿಮಿಷ ಸಮಯ ಇದೆ. ಅದಾದ್ಮೇಲೆ ಮತ್ತೆ ರೀಜಾಯ್ನ್ ಆಗೋಣ. ಅಷ್ಟರೊಳಗೆ ಈ 6 ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರ ತಿಳಿಸಿ.
ಅರ್ಥ ಆಗ್ತಾ ಇದೆಯಾ ಅಥವಾ ಏನಾದರೂ ನಿಮ್ಮ ವಿಚಾರ ಇದೆಯಾ, ಪ್ರಶ್ನೆ ಇದೆಯಾ? ಏನೇ ಇದ್ರೂ ತಿಳಿಸ್ಬೋದು. ಇದು ಮೊನೋಲಾಗ್ ಆಗೋದು ಬೇಡ, ಏಕಮುಖ ವ್ಯಾಖ್ಯಾನ ಆಗೋದಕ್ಕಿಂತ ನಿಮ್ಮ ವಿಚಾರ ಏನೇ ಇದ್ರು ತಿಳಿಸಿ. ಹಾ, ಧನ್ಯ. ಹಾ, ಧನ್ಯ ಎಂ ಇವರು ಹ್ಯಾಂಡ್ ಸೈನ್ ಮಾಡಿದ್ದಾರೆ, ಅವ್ರು ಮಾತಾಡ್ಬೋದು. ಉಳಿದವ್ರು ಯಾರೇ ನಿಮ್ಮ ವಿಚಾರ ಇದ್ರೆ ತಿಳಿಸ್ಬಹುದು. ಶ್ಲೋಕ ಅರ್ಥ ಆಗ್ತಾ ಇದೆಯಾ ಅಥವಾ ಏನಾದರೂ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಸರ್. ಫೈನ್. ಸೊ ನಮ್ಮ ಈಗಿನ ಮೊದಲನೆಯ ಸೆಷನ್ನ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ರೀಜಾಯ್ನ್ ಆಗೋಣ. ರೀಜಾಯ್ನ್ ಆದಮೇಲೆ ಮತ್ತೆ ನಾವು ಎರಡನೇ ಸೆಷನ್ನಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ.